ಖಂಡಿತ ಒಬ್ಬ ಭಾರತೀಯನಾಗಿ ನನಗೆ ಬಹಳ ಸಂತಸವಾಗ್ತಾ ಇದೆ. ಜೊತೆಗೆ ಐ ಆಮ್ ವೆರಿ ಪ್ರೌಡ್. ಓಕೆ, ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಇವತ್ತು. ನೋಡಿ, ಇದು ಪ್ರಧಾನಮಂತ್ರಿಗಳಿಂದ ಬಂದಿರೋ ಎಕ್ಸ್ ನೋಡಿದೆ ನಾನು. ನೋಡಿ, ಇದು ಆಗಲೇ ಇದು ರೀಚ್ ಆಗಿದೆ ಅಂತ ಈ ಟ್ವಿಟರಲ್ಲಿ, ಅಂದರೆ ಹಿಂದೆ ಟ್ವಿಟರ್ ಅಂತ ಏನು ಹೇಳ್ತಿದ್ವಿ ಅದರಲ್ಲಿ ಬಂದಿದೆ. ತಾವು ಪ್ರಶ್ನೆ ಕೇಳ್ತಾ ಇದ್ರಿ, ಈಗ ಅದು ಸೇರದೆ ಅದರಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಅಂತ. ಸಮಸ್ಯೆ ಉಂಟಾಗಲ್ಲ ಅನ್ನೋ ಭರವಸೆ ನನಗಿತ್ತು. ಯಾಕಂದರೆ ನಾನೊಬ್ಬ ನುರಿತ ವಿಜ್ಞಾನ ಲೇಖಕನಾಗಿ ಹೇಳೋದೇನು ಅಂದರೆ, ಇಸ್ರೋ ಅನ್ನುವಂತಹ ಸಂಸ್ಥೆ ನಮ್ಮ ದೇಶಕ್ಕೆ ಆತ್ಮಾಭಿಮಾನನ, ಆತ್ಮನಿರ್ಭರತೆಯನ್ನು ತಂದುಕೊಟ್ಟಿರುವಂತಹ ಒಂದು ಸಂಸ್ಥೆ. ಅಂತಹ ಸಂಸ್ಥೆ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ ಅನ್ನೋದನ್ನು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಇಲ್ಲಿ ನನಗೆ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ. ಹಾಗಾಗಿ ಇದು ಬಹಳ ಸಂತಸವಾದದ್ದು. ನೋಡಿ, ಈ ವರ್ಷದ ಮೊದಲ ದಿನವೇ ಎಕ್ಸ್ಪೋಸ್ಯಾಟ್ನ ಉಡಾಯಿಸಿದ್ವಿ. ಇವಾಗ 4 ತಿಂಗಳುಗಳ ಕಾಲ ಯಾವ ಉದ್ದೇಶಿತ ಸ್ಥಳಕ್ಕೆ, ಕಕ್ಷಾಗೃಹಕ್ಕೆ ಅಂತಿಮವಾಗಿ ಸೇರಿಸಬೇಕಾಗಿತ್ತೋ ಆದಿತ್ಯ L1 ನೌಕೆನ, ಆ ಕೆಲಸ ಆಗಿದೆ ಇವತ್ತು. ಇನ್ನು ಮುಂದೆ ನಡಿಬೇಕಾಗಿರೋದು ನಿರಂತರವಾದ ವೀಕ್ಷಣೆ. ಹಾಗಾಗಿ ಇದನ್ನು ನಾವು ನೋಡಿದ್ರೆ ನಿರಂತರವಾದ ವೀಕ್ಷಣೆ ಬಗ್ಗೆ ಮತ್ತಷ್ಟು ಭರವಸೆ ಮೂಡುತ್ತೆ ನಮಗೆ. ಭಾರತದ ತಾಂತ್ರಿಕ ಸಾಮರ್ಥ್ಯ ಏನು, ವಿಜ್ಞಾನವನ್ನು ಮತ್ತಷ್ಟು ಮುಂದೆ ಕೊಂಡೊಯ್ಯುವಲ್ಲಿ ಭಾರತದ ತಾಂತ್ರಿಕ ಸಾಮರ್ಥ್ಯ ಏನು ಅನ್ನೋದು ಇದರಿಂದ ಸಾಬೀತಾಗಿದೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಮತ್ತೊಂದು ಮೈಲಿಗಲ್ಲನ್ನು ನಾವು ಸಾಧಿಸಿದ್ದೀವಿ ಇವತ್ತು ಅಂತ. ಇದು ಬಹಳ ಸಂತೋಷವಾದ ಸಂಗತಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಬರಬೇಕು. ಇವಾಗ ಟ್ವಿಟ್ಟರಲ್ಲಿ ನೋಡಿದ್ದೀನಿ, ತಾವು ಇವಾಗ ಹೇಳಿದ್ರಿ ತಮ್ಮ ಸುದ್ದಿ ಸಂಸ್ಥೆಗಳಿಗೂ ಬಂದಿದೆ. ಅಂದರೆ ಇದು ಆತ್ಮನಿರ್ಭರತೆಯ ಸಂಕೇತ. ಇದು ಖಂಡಿತ ಇದನ್ನು ಇಸ್ರೋ ಸಂಸ್ಥೆ ಭಾಳ ಹಿಂದಿಂದಾನೇ ಮಾಡ್ಕೊಂಡ್ಬಂದಿದೆ ಆತ್ಮನಿರ್ಭರತೆ ಅನ್ನೋದು. ಹೀಗಾಗಿ ನಾವು ಇವತ್ತು ರಾಕೆಟ್ಗಳ ನಿರ್ಮಾಣ ಮಾಡೋಕ್ಕೆ ಎಷ್ಟೇ ಕಷ್ಟ ಇದ್ದರೂ ಸಾಧ್ಯ ಆಗಿದ್ದಂಗೆ. ಅದೇ ರೀತಿ ಒಂದಲ್ಲ ಎರಡಲ್ಲ 3 ವೈಜ್ಞಾನಿಕ ಅಭಿಯಾನಗಳನ್ನು ಯಶಸ್ವಿಯಾಗಿ ಸಾಕಾರಗೊಳಿಸಿದೆ. ಫ್ರಕ್ಟಿಫೈಡ್ ಅಂತ ಇಂಗ್ಲೀಷಲ್ಲಿ. ಇದು ಬಹಳ ಇವತ್ತು ಒಂದು ಮಹತ್ತರವಾದ ದಿನ. ಇಸ್ರೋ ಸಂಸ್ಥೆಗೆ ನಾವು ಬಹಳ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನಮಗನ್ಸುತ್ತೆ. ಯಾಕಂದರೆ ಇವತ್ತು ಭಾರತ ಅಂದರೆ ಏನು, ಇದರ ಸಾಮರ್ಥ್ಯ ಏನು ಅಂತ ಈ ಸಂಸ್ಥೆ ತೋರಿಸ್ಕೊಟ್ಟಿದೆ ಅಂತ ಒಬ್ಬ ವಿಜ್ಞಾನ ಲೇಖಕನಾಗಿ, ತಾರಾಲಯದ ನಿರ್ದೇಶಕನಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಅಭಿನಂದನೆಗಳು ಇಸ್ರೋಗೆ ಹಾಗೂ ಭಾರತಕ್ಕೆ. ಸರ್, ಈಗ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಏನೋ ಆಗಿದ್ದಾಯ್ತು. ಈಗ ಹೋದ ತಕ್ಷಣ ಅದು ಏನು ಮಾಡುತ್ತೆ ಅನ್ನೋದು ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಸದ್ಯಕ್ಕೆ ಏನು ಇನ್ಫಾರ್ಮೇಷನ್ಸ್ ಕೊಡ್ಬೋದು ಅಂತ? ಸದ್ಯಕ್ಕೆ ಅಂದರೆ ಇವಾಗ ಅಲ್ಲಿ ತಲುಪಿದೆ ತಾನೆ. ಇವಾಗ ತಲುಪಿದ ಮೇಲೆ ಅದರ ಆರೋಗ್ಯ ಎಲ್ಲ ಸರಿಯಾಗಿದೆಯಾ, ಅದು ಯಾವ ರೀತಿ ಕೆಲಸ ಮಾಡಿದೆ, ಅಂದರೆ ಆ ಕಕ್ಷೆಗೆ ಸೇರೋದಕ್ಕೆ ಏನು ಪೂರಕವಾಗಿ ಏನೇನು ಬೇಕಾಗಿತ್ತೋ ಎಲ್ಲ ಸರಿಯಾಗಿ ಘಟನೆಗಳು ನಡೀತಾ ಅನ್ನೋದು ಸದ್ಯಕ್ಕೆ ಸ್ವಲ್ಪ ನೋಡಿರ್ತಾರೆ. ನಿಧಾನಕ್ಕೆ ಪ್ರತಿಯೊಂದು ಯಾವ ರೀತಿ ವರ್ತಿಸಿದೆ ಆದಿತ್ಯ ಒಂದು, ಅದನ್ನೆಲ್ಲ ಇದು ಎಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು. ಇದಾದ ಮೇಲೆ ಅದೆಲ್ಲ ಖಾತ್ರಿ ಪಡಿಸ್ಕೊಂಡ ಮೇಲೆ ಕಕ್ಷೆನ ಮತ್ತಷ್ಟು ಟ್ಯೂನ್ ಮಾಡಿ ಅಂತ ನಾವು ಹೇಳ್ತೀವಲ್ಲ, ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಅಗತ್ಯ ನಿರಂತರವಾದ ದೀರ್ಘಕಾಲದ ವೀಕ್ಷಣೆಗೆ ಏನು ಬೇಕೋ ಅದ ಕಾರ್ಯಕ್ರಮನ ಕೈಗೊಂಡು ಒಂದೊಂದೇ ವೈಜ್ಞಾನಿಕ ಉಪಕರಣಗಳನ್ನು ಚಾಲೂ ಮಾಡ್ತಾರೆ. ಅಲ್ಲಿ ಜಾಗವನ್ನು ಕರೆಕ್ಟಾಗಿ ನೋಡಿದಾದ್ಮೇಲೆ ಸೂರ್ಯನ ಸುತ್ತೋದಕ್ಕೆ ಆರಂಭ ಮಾಡುತ್ತಾ ಅಥವಾ ಹೇಗೆ? ಸೂರ್ಯನ ಸುತ್ತಾನೆ ಸುತ್ತುತ್ತಾ ಇದೆ. L1 ಲೆಗ್ರಾಂಜಿಯನ್ ಬಿಂದು ಭೂಮಿ ಹಾಗೂ ಸೂರ್ಯರ ನಡುವೆ ಇದೆ. ಅದು ಕೂಡ ಇವೆರಡರ ಜೊತೆನೇ ಹಿಂಗೆ ಸುತ್ತಾ ಇದೆ. ಭೂಮಿ ಜೊತೆನೇ ಅದೇ ಒಂದು ಮಟ್ಟದಲ್ಲಿ ಸುತ್ತಾ ಇದೆ. ಆ L1 ಲೆಗ್ರಾಂಜಿಯನ್ ಬಿಂದುವಿನ ಸುತ್ತ ಒಂದು ವಿಶೇಷ ಕಕ್ಷೆಯಲ್ಲಿ ಈ ಉಪಗ್ರಹ ಸುತ್ತಾ ಇದೆ. ಇದನ್ನು ಊಹೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಇದು ಸೂರ್ಯನನ್ನು ಸುತ್ತುತ್ತಾ ಇದೆ ಒಂದು ವಿಧದಲ್ಲಿ ಅಂತ ನೀವು ಅನ್ಕೋಬೋದು. ಸುಮ್ಮನೆ ನಿಂತಿರೋದಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯನನ್ನು ಸುತ್ತಾ ಇದೆ ಆದರೆ ಆಚೆ ಈಚೆ ಹೋಗಲ್ಲ. ಭೂಮಿ ಹಾಗೂ ಇದರ ನಡುವಿನ ಅಂತರ ತಗೊಂಡ್ರೆ ಅದು ಹೆಚ್ಚಾಗಿ ಆಚೀಚೆ ಹೋಗಲ್ಲ. ಆಚೀಚೆ ಹೋಯಿತು ಅಂದರೆ ಅದು ಭೂಮಿಗೆ ನಿರಂತರವಾಗಿ ಕಾಣೋದಕ್ಕಾಗೋದಿಲ್ಲ. ಹಾಗಾಗಿ ಅದು ಸುತ್ತುತ್ತಾ ಇದೆ ಸೂರ್ಯನ. L1 ಲೆಗ್ರಾಂಜಿಯನ ಬಿಂದು ಕೂಡ ಸೂರ್ಯನನ್ನು ಸುತ್ತ. ಈಗ ಅದರಲ್ಲಿ ಇರ್ತಕ್ಕಂಥ 7 ಉಪಕರಣಗಳೇನಿದೆ, ಆ 7 ಉಪಕರಣಗಳು ಈಗಲಿಂದಲೇ ಆರಂಭ ಮಾಡುತ್ತವಾ ತಮ್ಮ ಕೆಲಸವನ್ನು? ಒಂದೊಂದಾಗಿ ಅದಕ್ಕೆ ಪ್ರತಿಯೊಂದಕ್ಕೂ ತನ್ನದೇ ಆದ ರೀತಿಯಲ್ಲಿ ಅವುಗಳನ್ನು ಚಾಲೂ ಮಾಡಬೇಕು. ಈಗಾಗಲೇ 2 ಉಪಕರಣಗಳನ್ನು ಇದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿದೆ ಮಾಧ್ಯಮಗಳಲ್ಲಿ. ಅದೇ ರೀತಿ ಬೇರೆ ಉಪಕರಣಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ, ಭಾಳ ಆತರ ಪಟ್ಟು ಅದೆಲ್ಲ ಮಾಡೋದಕ್ಕಾಗಲ್ಲ. ಯಾಕಂದರೆ ಅದಕ್ಕೊಂದು ವಿಧಿ ಇರುತ್ತೆ, ಒಂದು ಕ್ರಮ ಇರುತ್ತೆ, ಒಂದು ಪ್ರೊಸೀಜರ್ ಇರುತ್ತೆ. ಆ ಮೂಲಕ ಅದನ್ನು ಮಾಡಬೇಕು. 7 ಉಪಕರಣಗಳು ಒಂದೊಂದು ಅಂದರೆ ಕಣಗಳಾಗಿರ್ಬೋದು, ಒಂದೊಂದು ಅದರ ಮೇಲೆ ಪ್ರಸರಿಸ್ತಕ್ಕಂಥ ಒಂದಷ್ಟು ಪರಮಾಣುಗಳು ಇರುತ್ತೆ. ಅಂದರೆ ಅದಕ್ಕೆ ಸಲುವಾಗಿ ಮಾಡಿರೋದು ಅಥವಾ ಹೇಗೆ ಸರ್? ಓವರಾಲ್ ಸೂರ್ಯನ ಮೇಲೆ ಅವು ಅನ್ವೇಷಣೆ ಮಾಡುತ್ತವಾ ಹೇಗೆ ಅಂತ? ಸೂರ್ಯನನ್ನು ಅನ್ವೇಷಣೆ ಮಾಡೋದಕ್ಕೋಸ್ಕರನೇ ಎಕ್ಸ್ಕ್ಲೂಸಿವ್ಲಿ
ಸೂರ್ಯನನ್ನು ಅನ್ವೇಷಣೆ ಮಾಡುವುದಕ್ಕಾಗಿಯೇ, ಅನ್ವೇಷಣೆ ಅನ್ನೋದಕ್ಕಿಂತ ವೀಕ್ಷಣೆಯ ಮೂಲಕ ಅನ್ವೇಷಣೆ ಮಾಡುವುದಕ್ಕಾಗಿಯೇ ಆದಿತ್ಯ L1 ನೌಕೆನ ನಿರ್ಮಿಸಲಾಗಿದೆ. ಬಹಳ ಮಹತ್ತರವಾದ ದಿನ. ಮತ್ತೊಮ್ಮೆ ಹೇಳ್ತೀನಿ, ಭಾರತಕ್ಕೆ ಹೆಮ್ಮೆಯ ದಿನ ಇದು, ಮತ್ತೊಂದು ಹೆಮ್ಮೆಯ ದಿನ. ಹಾಗಾಗಿ ಎಲ್ಲರೂ ಇಸ್ರೋ ಸಂಸ್ಥೆಗೆ ಕೃತಜ್ಞರಾಗಿರ್ಬೇಕು ನಾವು. ಥ್ಯಾಂಕ್ ಯು.